ಪ್ರಜಾಕಿ ನೀವು ಪ್ರಾರಂಭದ ಹಂತದಲ್ಲಿ ಎಲ್ರಿಗೂ ಕಾಡೋ ಪ್ರಶ್ನೆ ಅಂದ್ರೆ ಎಸ್ ಉಪೇಂದ್ರ ಅವ್ರು ರೈಟ್ ಬಟ್ ಹೇಳೋದ್ ಯಾಕೋ ಸಹಜವಾಗಿ ಹೇಳಲ್ಲ. ಅಲ್ಲ ರೈಟ್ ಏನದು ಉಪೇಂದ್ರ ಸರಿ ಸರಿ ಅದೇನ್ ಹೇಳ್ತಿರೋದು ಸರಿ ಇದೆ, ಮತ್ತೆ correct. ಅರ್ಥ ಆಗ್ದಿರೋದು ಏನಿದೆ ಅಲ್ಲಿ? ಆದ್ರೆ ವ್ಯವಸ್ಥೆ ಏನಾಗ್ಬಿಟ್ಟಿದೆ ಇದುವರೆಗೂ ಏನಾಗಿದೆ ಅಂತ ವ್ಯವಸ್ಥೆ ಅದು ವಿಚಿತ್ರ ಅನ್ಸುತ್ತೆ ನನಗೆ. ಎಸ್ ಎಲ್ಲ ಸರಿ ಬಟ್ ವ್ಯವಸ್ಥೆ ಹಿಂಗಿದೆ ಅಂದ್ರೆ ಅವಾಗ ನಮ್ಮಲ್ಲಿ ಈ ಚುನಾವಣೆ ನಿಲ್ಲೋರು, ಸ್ಪರ್ಧೆ ಮಾಡೋರು, ರಾಜಕೀಯ ಅಂತ ಏನ್ ವ್ಯವಸ್ಥೆ ಏನಿದೆ ಪ್ರಸ್ತುತವಾಗಿ ನಾವು ನೋಡ್ತಿರೋ ವ್ಯವಸ್ಥೆ ಏನಿದೆ ಅದರಲ್ಲಿ ಇರ್ತಕ್ಕಂಥ ಪಾಡುಗಳು ಹೆಂಗೆ ಅಂತಂದ್ರೆ ಚುನಾವಣೆ ಮುಂಚೆ ಬರಬೇಕು, ದುಡ್ಡು ಕೊಡಬೇಕು, ಜಾತ್ರೆ ಮಾಡ್ಬೇಕು, ಊಟ ಹಾಕ್ಬೇಕು ಅನ್ನೋ ವ್ಯವಸ್ಥೆ ನಿರ್ಮಾಣ ಆಗ್ಬಿಟ್ಟಿದೆ. ಆಗಿದೆ. ಆದ್ರೆ ಇಷ್ಟೊಂದು ಅವಶ್ಯಕತೆ ಇಲ್ಲಪ್ಪ, ನಾವು ಚುನಾವಣೆಗೆ ಒಂದು ಅಪ್ಲಿಕೇಶನ್ ಆಗಿ ನೀವು ಅವಕಾಶ ಕೊಟ್ರೆ ಕೆಲಸ ಮಾಡ್ತೀನಿ, ನಾನೊಬ್ಬ ಸೇವಕ ಅನ್ನೋ ದೃಷ್ಟಿಕೋನದ್ದು ನಮ್ಮ ಉತ್ತಮ ಪ್ರಜಾಕೀಯ. ಸಿಂಪಲ್ ಆಗಿದೆ. ಆದ್ರೆ ಆ ರೀತಿ ವ್ಯವಸ್ಥೆ ಇರೋ ಕಾರಣ ವ್ಯವಸ್ಥೆಗೆ ಹೊಂದ್ಕೊಂಡಂತ ಜನ ಇದನ್ನ ವಸ್ತು ಅಂತ ನೋಡ್ತಿದಾರೆ ಅಷ್ಟೇ. ವಾಸ್ತವ ಆದ್ರೂ ಇದು ಹೊಸದು ಅಂತ ನೋಡ್ತಾ ಇದಾರೆ. ಅಲ್ಲ ಹೊಸದು ಅನ್ನೋದಕ್ಕಿನ್ನ ನನಗ್ ಬೇಕಾ ಬೇಡವಾ ಅನ್ನೋದು ಬಹಳ ಇಂಪಾರ್ಟೆಂಟ್. ಹೊಸದು ಹಳೇದು ಬಿಟ್ಬಿಡಿ, ಅವಾಗ ಬದಲಾವಣೆ ಬಯಸಬಾರ್ದು. ಅವಾಗ ಕೇಳಿ ಒಂದ್ ನಿಮಿಷ, ಬದಲಾವಣೆ ಅಂತ ಏನ್ ಬಯಸ್ತಾ ಇದೀರ? ಅದೇ ಸೇಮ್ ಇಟ್ಕೊಂಡು ಬದಲಾವಣೆ ಅಂದ್ರೆ ಅದನ್ನೇ ಮಾಡಿ ಅಂತೀರಾ? ಪ್ರಸ್ತುತ ವ್ಯವಸ್ಥೆ ಒಂದ್ ರೀತಿಯ ಬೇವಿನಕಾಯಿ ಇದ್ದಂಗೆ. ನೀವು ಬೇವಿನ ಗಿಡ ನೆಟ್ಬಿಟ್ಟು ಮಾವಿನ ಗಿಡ ನಿರೀಕ್ಷೆ ಮಾಡಕ್ಕಾಗಲ್ಲ. ನೀವು ಅದೆಲ್ಲ ನಿರೀಕ್ಷೆ ಮಾಡ್ತೀರಾ ಅಂತಾನೆ ನಿಮ್ಗೆ ಸಿಗದೆ ಬೇವು ಅಲ್ವಾ? ನಿಮ್ಗ್ ಮಾವು ಬೇಕು ಅಂತಂತಂದ್ರೆ ಈ ವ್ಯವಸ್ಥೆ ಹಿಂಗಿದೆ ಅಲ್ವಾ? ನಮ್ ಮಾವು ನೀವು ನೆಟ್ಟಿರೋದ್ ಬೇವನ್ನ ನಿರೀಕ್ಷೆ ಮಾಡಿ ಬೇವು ಬಿತ್ತಿ ಮಾವು ಬೆಳೆವ ತವಕ ಆಗಲ್ಲ ಅನ್ನೋದು ಒಂದು ಸಿಂಪಲ್. ಇದು ಅರ್ಥ ಆಗಲ್ಲ ಅಂದ್ರೆ ಏನ್ ಹೇಳ್ತೀರಾ? ನನ್ಗನ್ಸಿದೆ ಇತ್ತೀಚೆಗೆ ಅರ್ಥ ಆಗ್ತದೆ ಜನಕ್ಕೆ ಅಂತ. ಅಲ್ಲ ಅರ್ಥ ಆಗುತ್ತೆ. ಈಗ ನಿಮ್ಗೆ ಸ್ವತಃ ಅನ್ಸಿರುತ್ತೆ ಪಾರ್ಟಿ ಪಕ್ಷವನ್ನ ನೀವು ಇದ್ ಮಾಡಿದಾಗ, ಉತ್ತಮ ಪ್ರಜಾಕೀಯ ಮಾಡಿದಾಗ್ಲೂ ಇವತ್ತು ಜನ ಒಂದ್ ಸ್ವಲ್ಪ ಬದಲಾಗ್ತಿದ್ದಾರೆ, ದೃಷ್ಟಿಕೋನ ಚೇಂಜ್ ಆಗಿದೆ ಅಂತ ಅನ್ಸಿದ್ಯಾ? ಖಂಡಿತ ನಾನು ಅದಕ್ಕೆ ಡೇ ಒನ್ ಇಂದ ಹೇಳ್ತೇನೆ, ಕಾಲ ಪಕ್ವಾದಾಗ ಇದಾಗತ್ತೆ ಅಷ್ಟೇ. ನಿಮಗ್ ಬೇಕು ಅನ್ಸ್ಬೇಕು ಫಸ್ಟ್ ಆಫ್ ಆಲ್. ನಾನ್ ಯಾರು ಹೇರೋದಿಕ್ಕಿಲ್ಲಿ? ಇಲ್ಲಿ ಪ್ರಾಬ್ಲಮ್ ಏನ್ ಗೊತ್ತಾ, ಇಲ್ಲಿ ನನಗ್ ಬೇಕು ಅಂತ ನಾನು ಬರ್ತೀನಿ, ನಾನು ಪ್ರಜೆಯಾಗಿ ಹೇಳ್ತೀನಿ ಅಷ್ಟೇ ಹೊರತು ಇಲ್ಲಿ ನನ್ ರಾಜಕೀಯ ನಾನೇನೋ ಮಾಡ್ಬೇಕು, ನಾನೇನೋ ಆಗ್ಬೇಕು, ನಾನ್ ಗೆಲ್ಬೇಕು, ನಾನೇನೋ ಮಾಡ್ಬೇಕು ಅಂದಾಗ ನಾನು ಬೇರೆ ಹತ್ರನೇ ಯೋಚನೆ ಮಾಡ್ತೀನಿ. ಅದು ನಿಮಗ್ ಬಹಳ ಬೇಗ ಅರ್ಥ ಆಗ್ಬಿಡುತ್ತೆ. ಅರ್ಥ ಆಯ್ತು. ಗೆಲ್ಲಕ್ಕೋಸ್ಕರ ಓಡಾಡ್ತಿದ್ದಾನೆ ಅವನು, ಗೆಲ್ಲಕ್ಕೋಸ್ಕರ ಎಲ್ಲ ಏನೇನೋ ಮಾಡ್ತಾ ಇದ್ದಾನೆ ಅವನು, ಅವ್ನು ಪ್ರಚಾರದಲ್ಲಿ ಇರ್ಬೇಕಲ್ವಾ, ಗೆಲ್ಬೇಕಲ್ವಾ ಅಂತ ಇದುವರೆಗೂ ನೋಡಿರೋದು ಇದು ಬೇಗ ಅರ್ಥ ಆಗ್ಬಿಡುತ್ತೆ. ನೀವು ಗೆಲ್ಲಕ್ಕೋಸ್ಕರ ಕೆಲಸಗಾರ ಇಟ್ಕೊಳ್ಳಿ ಅನ್ನೋದು ಒಂದು ಶಾಕಿಂಗ್. ಅಂದ್ರೆ ಗೆಲ್ಬೇಕಾಗಿರೋದು ಆತಲ್ಲ, ಜನ ಗೆಲ್ಬೇಕು, ಜನ ಗೆಲ್ಬೇಕು ಅಲ್ವಾ? ನನ್ಗೆ ತುಂಬಾ ಜನ ಗೆಲ್ಲೋರು ಅಲ್ಲಿ, ಅವ್ರು ಗೆಲ್ತಾರೆ ಇವ್ರು ಗೆಲ್ತಾರೆ. ಸ್ವಾಮಿ ಜನ ಗೆಲ್ಬೇಕು ಸ್ವಾಮಿ. ಜನ ಹೆಂಗ್ ಗೆಲ್ಲೋದು ಅಂದ್ರೆ ಜನರೇ, ನಾವ್ ಹೆಂಗ್ ಗೆಲ್ಲೋದು ಅಂದ್ರೆ ಯೋಗ್ಯನ ಆಯ್ಕೆ ಮಾಡೋದು. ಅಲ್ಲಲ್ಲ, ಅದಕ್ಕೆ ಒಂದು ಇದೆ ಅಷ್ಟು ಈಸಿ ಅಲ್ಲ ಯೋಗ್ಯನ ಆಯ್ಕೆ ಮಾಡೋದು. ಅಂದ್ರೆ ನನಗೊಂದೇನೋ ಒಂದ್ ಮಿಷಿನ್ ಕೊಟ್ಬಿಟ್ರೆ ನೀವು ಹಿಂಗ್ ಹಿಡಿದು ಇವ್ರು ಯೋಗ್ಯ, ಕುಯ್ 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 ಅನ್ನದ, ಇವ್ರು ಅಯೋಗ್ಯ, ಕುಯ್ ಇವ್ರು ಯೋಗ್ಯ ಅಂತ ನನ್ಗೊಂದ್ ಮಿಷಿನ್ ಕೊಟ್ಬಿಟ್ಟಿದ್ರೆ ನಾನು ಹೇಳ್ಬಿಡ್ತಿದ್ದೆ. ಆತರ ಮಿಷಿನ್ ಇಲ್ವಲ್ಲ ಯಾವ್ದು ಇಲ್ಲ. ಬಟ್ ಇನ್ ಯಾವ ರೀತಿ ಅಂತ ಅದೇ ಹೇಳಿದ್, ಅದಕ್ಕೆ ಒಂದ್ ಫಾರ್ಮೆಟ್ ಬೇಕು. ಏನ್ ಹೇಳಿ, ಅದಕ್ಕೆ ಇಷ್ಟುದ್ದ ಹೇಳ್ಬೇಕು ನಾನು. ಅವಾಗ SOP ಬೇಕು. ಏನ್ ಹೇಳಿ, ಹಣ ತೆಗಿಬೇಕಲ್ಲಿ. ಏನ್ ಹೇಳಿ, ಹಂಗೆ ಕನೆಕ್ಟ್ ಮಾಡೋದ್ರೆ ಇವತ್ತು ಟೆಕ್ನಾಲಜಿಲಿ ಆಗುತ್ತೆ. ಜನ ಇನ್ವಾಲ್ವ್ ಆಗ್ಬೇಕು ಅಲ್ವಾ, ತಿಳ್ಕೊಬೇಕು ಆ ವ್ಯಕ್ತಿ ಏನು ಅಂತ. 3 ಜನ ಇದಾರೆ ಅನ್ಕೊಳ್ಳಿ, ಅಲ್ಲಿ 3 ಜನ ನೀವು ಇಂಟರ್ವ್ಯೂ ಮಾಡ್ತೀರಾ ಗೊತ್ತಾ, ಆತರ ಜನ ಮಾಡೋ ಅಂತ ಒಂದು ವ್ಯವಸ್ಥೆ ಬೇಕು. ಫಸ್ಟ್ ಆಫ್ ಆಲ್ ಎಲೆಕ್ಷನ್ ನಿಲ್ಲೋದಕ್ಕೆ ಸೆಲೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಕರೆಕ್ಟ್, ಹೌದು. ಈಗ ಏನಾಗಿದೆ ಅಂದ್ರೆ ಯಾವ್ದೋ ಪಾರ್ಟಿಯಿಂದ ಯಾರನ್ನ ಬೇಕಾದ್ರೆ ನಿಲ್ಸಿದ್ರು ಕೂಡ ನಾನು ಇವ್ರ ಮುಖ ನೋಡಿ ಅವ್ರಿಗೂ ಓಟ್ ಹಾಕ್ತೀನಿ ಅಂತ. ಅವ್ನ್ ಏನು ಅಂತ ಬೇಕಲ್ಲ, ನನಗೆ ಇವ್ರು ಇಂಪಾರ್ಟೆಂಟ್. ಈಗ ಉಪೇಂದ್ರ ಜೊತೆ ಯಾರೇ ಬಂದ್ರು ಓಕೆ ಅನ್ಬಿಟ್ರೆ ಅದನ್ನ ಒಪ್ಪಕ್ ರೆಡಿ ಇಲ್ಲ. ಸರಿ ಇಲ್ಲ ಅದು, ನಂಗೆ ಅರ್ಥ ಆಗ್ತಿಲ್ಲ. ಓಕೆ ನನ್ ನೋಡ್ಬಿಟ್ಟು ನೀವು ಯಾರ್ಯಾರಿಗೋ ಓಟ್ ಹಾಕ್ಬಿಟ್ರೆ ಹೆಂಗ್ ಸಾಧ್ಯ ಅದು? ಅದಕ್ಕೊಂದು ಫಾರ್ಮೇಟ್ ಬೇಕೇ ಬೇಕು. ಸೆಲೆಕ್ಷನ್ ನೀವೇ ಮಾಡಿ. ಆಕ್ಚುಲಿ ಹೇಳಿದ್ದಾರೆ, ಎಲೆಕ್ಷನ್ಗಿನ್ನ ಸೆಲೆಕ್ಷನ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ. ಯಾಕಂದ್ರೆ ಇವಾಗ ನಾನೊಂದು ದೊಡ್ಡ ಪಕ್ಷ ಅನ್ಕೊಳ್ಳಿ, ನಾ ಆ ಪಕ್ಷ ನಂಬಿದೀನಿ, ಅವ್ರ ಸಿದ್ಧಾಂತ ನಂಬಿದೀನಿ. ನಂಬಿಟ್ಟು ಯಾರಿಗ್ ಬೇಕಾದ್ರೆ ಓಟ್ ಹಾಕೋ ಪರಿಸ್ಥಿತಿ ನನಗ್ ಬಂದ್ಬಿಡುತ್ತೆ ಅನ್ಕೊಳ್ಳಿ, ನಾಳೆ ಅವ್ನು ಬದಲಾಗ್ಬಿಡ್ಬೋದು, ನಾಳೆ ಏನೋ ಚೇಂಜ್ ಆಗ್ಬಿಡ್ಬೋದು ಅಲ್ವಾ? ಅರ್ಥ ಆಯ್ತು. ಸೊ ಸೆಲೆಕ್ಷನ್ ಈಸ್ ವೆರಿ, ಅದು ಸೆಲೆಕ್ಷನ್ ಜನಗಳ ಕೈಲಿ ಇರಬೇಕು, ಯಾರು ಎಲೆಕ್ಷನ್ ನಿಂತ್ಕೊಂತಾರೆ ಅಂತ. ಸೆಲೆಕ್ಷನ್ ಕರೆಕ್ಟ್ ಆಗಿದ್ರೆ ಎಲೆಕ್ಷನ್ ಜನನೇ ಮಾಡಿದ್ರೆ ಅನ್ಕೊಳ್ಳಿ. ಇವಾಗ ಸಣ್ಣದೊಂದು ನಾನೊಂದು ಪ್ರಜಾಕಿ ಆಪ್ ಮಾಡಿದೀನಿ, ಅಲ್ಲಿ ನೀವು ಎಂಟರ್ ಆಗ್ಬೋದು. ನಾ ಚಿಕ್ಕ ರೀತಿಲಿ ಹೇಳ್ತೀನಿ, ದೊಡ್ಡದೇ ಹೇಳಿದ್ರೆ ಸ್ವಲ್ಪ ಕಷ್ಟ. ಒಂದ್ ಗ್ರಾಮ ಪಂಚಾಯತ್, ಒಂದು ವಾರ್ಡ್ ಅನ್ಕೊಳ್ಳಿ, ವಾರ್ಡ್ ಅಲ್ಲಿ ಒಂದು 10,000 ಜನ ಇದಾರೆ ಅನ್ಕೊಳ್ಳಿ. ಸುಮ್ನೆ ಒಂದ್ 5,000-6,000 ಜನ ಇದಕ್ ಬಂದ್ರು ಅನ್ಕೊಳ್ಳಿ, ಈ ಸಿಸ್ಟಮ್ ಬಂದ್ರು ಅಂದ್ರೆ ಏನು ಬೇಕಾಗಿಲ್ಲ, ಆಪ್ ಡೌನ್ಲೋಡ್ ಮಾಡ್ಕೊಂಡ್ ಬಂದ್ರೆ ನಿಮ್ದು ಏನೋ ನಿಮ್ದು ಯಾವ ಏರಿಯಾ ಯಾವ್ದು ಹಾಕಿದ್ರೆ ಅಲ್ಲೇ ಬಂದ್ಬಿಡುತ್ತೆ. ನಂದು ಏನಪ್ಪಾ, ನಂದು MP ಎಲೆಕ್ಷನ್ ಕ್ಷೇತ್ರ ಯಾವ್ದು, MLA ಯಾವ್ದು, ಗ್ರಾಮ ಪಂಚಾಯತಿ ಯಾವ್ದು, ಅಥವಾ ವಾರ್ಡ್ ಯಾವ್ದು, ನೀವು ಸಿಟಿಲಿ ವಾಸವಾಗಿದ್ರೆ ವಾರ್ಡ್ ಯಾವ್ದು ಅಂತ ಅಲ್ಲೇ ಡ್ರಾಪ್ ಡೌನ್ ಬರುತ್ತೆ. ನಿಮ್ ವಾರ್ಡ್ ಸೆಲೆಕ್ಟ್ ಮಾಡ್ತಿದ್ದಂಗೆ ನೀವಲ್ಲಿ ಇದಾಗ್ತೀರಾ, ನಿಮ್ ವಾರ್ಡ್ ಅಲ್ಲಿ ಯಾರಿದಾರೆ ಅಂತ ತೋರಿಸ್ಬಿಡತ್ತೆ. ಅಲ್ಲಿ ವಾರ್ಡ್ ಅಲ್ಲಿ 3 ಜನ
ಆಕಾಂಕ್ಷಿಗಳು ನಿಂತಿದ್ದಾರೆ. ಹ್ಮ್ 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 ಈ 3 ಜನ ನಾವಲ್ಲಿ ಹೇಳಿರ್ತೀವಿ ಕ್ಲೀನ್ ಆಗಿ, ಆ 3 ಜನ ಅವ್ರನ್ನ ಇವ್ಯಾಲ್ಯೂಯೇಟ್ ಮಾಡೋದಕ್ಕೋಸ್ಕರ, ಅವನು ನನ್ನ ಪರೀಕ್ಷೆ ಮಾಡೋಕ್ಕೋಸ್ಕರ ನಾನು ರೆಡಿ ಇದ್ದೀನಿ, ನೀವ್ ಯಾವ ಟೈಮಲ್ಲಿ ಕರೆದ್ರು ಕೂಡ ನಾನು ಬರ್ತೀನಿ, ನಿಮ್ಮನ್ನ ಪರ್ಸನಲ್ ಮೀಟ್ ಮಾಡಕ್ ಅಂದ್ರು ಬರ್ತೀನಿ, ಇಲ್ಲ ಮೆಸೇಜ್ ಮಾಡ್ಬೋದು ನೀವು, ಇಲ್ಲ ವಾಟ್ಸಪ್ ಸಂಖ್ಯೆ ಇದೆ, ಇಲ್ಲ ಫೋನ್ ಇದೆ, ಇಲ್ಲ ವಿಡಿಯೋ ಕಾಲ್ ಅಲ್ಲಿ ಬರ್ತೀನಿ ನಾನು ಬೇಕಾರೆ. ಒಂದ್ 10 ಆಪ್ಷನ್ ಕೊಟ್ಟಿದೀವಿ ಅಲ್ಲಿ. ಪರ್ಸನಲ್ ಆಗಿ ಮೀಟ್ ಮಾಡಬೇಕು ಅಂದ್ರೆ ನಾನು ಒಂದು ಲೊಕೇಶನ್ ಹೇಳ್ತೀನಿ, ಅಲ್ಲಿಗೆ ಬೇಕಾದ್ರೆ ನೀವು ಬರ್ಬೋದು, ಅಥವಾ ನೀವ್ ಹೇಳಿ ಲೊಕೇಶನ್ ನಾನು ಬರ್ತೀನಿ ಅಂತ. ಇಲ್ಲಿ ನೀವು ಹೋಗಿ ಒಂದ್ 10 ಜನ ಅನ್ಕೊಳ್ಳಿ, ಒಂದ್ 50 ಜನ ಅನ್ಕೊಳ್ಳಿ, ನೀವು ಅವ್ರನ್ನ ಡೈರೆಕ್ಟ್ ಆಗಿ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ಬೋದು. ಹೆಂಗಪ್ಪ ನೀನ್ ಕೆಲಸ ಮಾಡ್ತೀಯಾ, ಯಾವ ರೀತಿ ಪಾರದರ್ಶಕತೆ ತರ್ತೀಯ, ಯಾವ ರೀತಿ ನಮ್ ಜೊತೆ ಕನೆಕ್ಷನ್ ಅಲ್ಲಿ ಇರ್ತೀಯ, ನಿನ್ನ ಓಟಾಕ್ ನಾವು ಗೆಲ್ಸಿದ್ರೆ ಅಂತಾನೆ ಮಾತಾಡೋಣ. ಯಾಕಂದ್ರೆ ಇಲ್ಲಿ ಕೆಲಸ ಸಿಕ್ಕರೆ ಅಂದ್ರೆ ಅರ್ಥ ಆಗಲ್ಲ. ಗೆಲ್ಸಿದ್ರೆ ನೀನ್ ಹೆಂಗೆ ನಮ್ ಜೊತೆ ಕನೆಕ್ಷನ್ ಅಲ್ಲಿ ಇರ್ತೀಯ, ಟೆಕ್ನಾಲಜಿ ಯೂಸ್ ಮಾಡ್ತೀಯಾ, ನಿನಗ್ ಬರೋ ಫಂಡ್ಸ್ ನಮ್ಗೆ ಹೆಂಗೆ ನೀನ್ ತೋರಿಸ್ತೀಯ, ಅದನ್ನ ಯಾವ ರೀತಿ ನೀನ್ ಕೆಲಸ ಮಾಡ್ತೀಯಾ, ಹೆಂಗೆ ಅಲೋಕೇಟ್ ಮಾಡ್ತೀಯಾ, ನಮ್ಮ ಡಿಮ್ಯಾಂಡ್ಗಳು ತಗೊಂತೀಯ ನೀನು. ನನಗೇನೋ ಏರಿಯಾದಲ್ಲಿ ಬೇಕು ವಾರ್ಡ್ ಅಲ್ಲಿ, ನೀನೇನೋ ಡಿಸಿಷನ್ ತಗೊಳ್ಳೋದಲ್ಲ. ಒಂದ್ಸತಿ ಎಲೆಕ್ಷನ್ ಆದ್ಮೇಲೆ 5 ವರ್ಷ ನೀನ್ ಏನ್ ಬೇಕಾದ್ರೆ ಡಿಸಿಷನ್ ತಗೊಳ್ಳೋದಲ್ಲ. ಜನಾಭಿಪ್ರಾಯ ಮುಖ್ಯ. ನಮ್ಮನ್ ಕೇಳ್ತೀಯಾ, ನನ್ನ ಒಪಿನಿಯನ್ ನಾನು ಹಾಕ್ತೀನಿ. ಅತಿ ಹೆಚ್ಚು ಜನ ಯಾವ್ದು ಬೇಕು ಅಂತಾರೋ ಅದನ್ನ ನೀನ್ ಮಾಡ್ಬೇಕು. ಅದನ್ನ ಪಾರದರ್ಶಕತೆಯಲ್ಲಿ ಹೆಂಗ್ ಮಾಡ್ಬೇಕು, ಹೆಂಗ್ ರಿಪೋರ್ಟ್ಗಳು ಕೊಡ್ತೀಯಾ, ನನಗ್ ಸಿಂಪಲ್ ಆಗಿ ಹೆಂಗ್ ಕೇಳ್ತೀಯಾ ಅದನ್ನ. ನಾಳೆ ನಿನ್ ವರ್ಕ್ ಸರಿ ಇಲ್ಲ ಅಂದ್ರೆ ನಿನ್ ಕೆಲಸದಿಂದ ಇಳಿತೀಯಾ. ಇಷ್ಟು ವಿಷಯಗಳು ಚರ್ಚೆ ಆಗ್ಬೇಕು ತಾನೆ. ಎಲೆಕ್ಷನ್ ಅಂತೂ ಬಹಳ ಮುಖ್ಯವಾದ ಸೆಲೆಕ್ಷನ್ ವಿಷಯ ಬಂದಾಗ ಇದು ಬೇಕೇ ಬೇಕು, ಬೇಕಲ್ವಾ ಇದು. ಸೊ ಇದನ್ನ ಸ್ವಲ್ಪ ಎಲ್ರು ಇನ್ವಾಲ್ವ್ ಆಗ್ಲೇಬೇಕಿಲ್ಲ, ಏನೋ ಬದಲಾವಣೆ ಬೇಕು ಅಂದ್ರೆ. ಇಲ್ಲರೇ ನೀವ್ ಹೇಳ್ರಿ ಯಾರು ನಿಲ್ಲಿಸ್ತೀರ ನಾವು ಓಟ್ ಹಾಕ್ತಿವಿ, ಆಮೇಲೆ ಏನಾರ ಮಾಡ್ಕೊಂತಾರ ಬಿಡಿ, ನನಗ್ ಬೇರೆ ಕೆಲಸ ಇದೆ ಅಂದ್ರೆ ಅಟ್ಲೀಸ್ಟ್ ನೀವು ವಾರಕ್ಕೆ ಒಂದ್ 10 ನಿಮಿಷ ನೀವು ಟೈಮ್ ಕೊಡ್ಲಿಲ್ಲ ಅಂದ್ರೆ, ನಾನ್ ಬಿಸಿ ಇದೀನಪ್ಪ ನೀವೇನಾರ ಮಾಡ್ಕೊಳ್ಳಿ ಅಂದ್ರೆ ಇದೇ ಕಂಟಿನ್ಯೂ ಆಗುತ್ತೆ.